ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಹರಾಬರ ಕಬಾಬ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಹರಾಬರ ಕಬಾಬ್ ಮಾಡಕ ಮೊದಲ ಗ್ಯಾಸ್ ಹಚ್ಕೊಳ್ಳೋಣ ನೋಡ್ರಿ. ಆಮೇಲೆ ಒಂದು ಪ್ಯಾನ್ ಇಡೋಣ. ಪ್ಯಾನ್ದಾಗ ಒಂದು 4 ಬಟ್ಲ ನೀರು ಹಾಕೊಳ್ಳೋಣ. ನೀರ ಬಿಸಿ ಆಗಲಿ. ವೀಕ್ಷಕರೇ, ನೀರು ಕುದಿಯಾಕತ್ತಾವ ನೋಡ್ರಿ. ಏನು ಮಾಡೋಣ, ಇದ್ರಾಗ ಒಂದು ಅರ್ಧ ಚಮಚ ಉಪ್ಪು ಹಾಕೊಳ್ಳೋಣ. ಆಮೇಲೆ ಹಸಿರು ಬಟಾಣಿ ನೋಡ್ರಿ, ಒಂದು ದೊಡ್ಡ ಬಟ್ಲ ತೊಗೊಂಡಿದ್ದೇನೆ, ಅದನ್ನ ಹಾಕೊಳ್ಳೋಣ. ಈಗ ಬಟಾಣಿ ಸೀಸನ್ ನಡೆದದ ನೋಡ್ರಿ. ಇಲ್ಲೀಗ ಬೆಳಗಾವ್ದಾಗ 100 ರೂಪಾಯಿ kg ಐತಿ. ನಿಮ್ಮಲ್ಲೇ ಹೆಂಗೈತಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಆಮೇಲೆ ಒಂದು ಸೂಡ ಪಾಲಕ ಒಂದ್ 2-3 ಸಲ ತೊಳೆದೇನಿ, ಅದನ್ನ ಹಾಕೊಳ್ಳೋಣ ಇದ್ರಾಗ. ಮತ್ತ 2 ಮೆಣಸಿನ್ಕಾಯಿ ಹಾಕೊಂಡ್ ನೋಡ್ರಿ, ಹಸಿವ. ನಿಮಗ್ ಖಾರ ಹೆಚ್ಚಬೇಕಾದ್ರ ನೀವು ಹೆಚ್ಚು ಹಾಕೋಬಹುದು. ನಾ 2 ಹಾಕಿದ್ದೀನಿ. ಈಗ ಇದನ್ನ ಕುದಿಸ್ಕೊಳ್ಳೋಣ, ಬಟಾಣಿ ಮತ್ತ ಪಾಲಕನ್ನ. ವೀಕ್ಷಕರೇ, ಪಾಲಕ್ ಮತ್ತು ವಟಾಣಿ ಕುದ್ದಾವ್ ನೋಡ್ರಿ. ಈಗ ಏನು ಮಾಡೋಣ, ಗ್ಯಾಸ್ ಆಫ್ ಮಾಡೋಣ. ಮತ್ತು ಇದನ್ನ ಈಗ ಒಂದು ಪ್ಲೇಟ್ನ್ಯಾಗ ತಕ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ, ಇದು ಪೂರ್ತಿ ಆರಾನ ಮಿಕ್ಸರ್ ಮಾಡ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ, ಒಂದು ಮಿಕ್ಸರ್ ಜಾರ್ ತಗೊಂಡು ಈಗ ಅದ್ರಾಗ ನಾವು ಬಟಾಣಿ ಮತ್ತು ಪಾಲಕ ಕುದಿಸ್ಕೊಂಡಿದ್ದೀನ್ರಲ್ಲ, ಅದನ್ನ ಹಾಕೊಳ್ಳೋಣ ನೋಡ್ರಿ ಮಿಕ್ಸರ್ದಾಗ. ವಟಾಣಿ ಪಾಲಕ ಎಲ್ಲ ಮಿಕ್ಸರ್ನಾಗ ಹಾಕ್ಕೊಂಡಿದ್ದೇನೆ. ಇದನ್ನೀಗ ರುಬ್ಕೊಳ್ಳೋಣ ಸಣ್ಣಂಗೆ ನೋಡ್ರಿ. ಈಗ ಮಿಕ್ಸರ್ ಮಾಡ್ಕೊಂಡಿದ್ದೇನೆ, ಈ ಥರ ಮಾಡ್ಕೋಬೇಕು, ಸಣ್ಣಂಗೆ ರುಬ್ಕೋಬೇಕು. ಈಗ ಇದನ್ನ ಬಾಜುಗೆ ತೆಗೆದಿಡೋಣ. ವೀಕ್ಷಕರೇ, ಒಂದು ಪ್ಲೇಟ್ ತೊಗೊಂಡಿದ್ದೇನೆ. ಈಗ ಏನು ಮಾಡೋಣ, ಮೊದಲು ನಾವು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೇನೆ ನೋಡ್ರಿ. ಅದನ್ನೀಗ ಎರ್ಕೊಳ್ಳೋಣ ಹಿಂಗ ನೋಡ್ರಿ. ಇಲ್ಲೇ ಈ ಥರ ಪನ್ನೀರ ಹೆರ್ಕೋಬೇಕು. ಈಗ ಇದ್ರಾಗ ಏನು ಮಾಡೋಣ, ನಾವು ಒಂದು 2 ಬಟಾಟಿ ನೋಡ್ರಿ ಕುದಿಸಿ ಅದನ್ನೂ ಹೆರ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ಳೋಣ ಇದ್ರಾಗ. ಈಗ ರುಬ್ಕೊಂಡಿತ್ತಿರಲ್ಲ ಪಾಲಕ್ ಮತ್ತು ವಟಾಣಿ, ಅದು ಹಾಕೊಳ್ಳೋಣ. ಈಗ ಇದ್ರಾಗ ಏನು ಮಾಡೋಣ ಅಂದ್ರೆ 1 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ನೋಡ್ರಿ. ಗರಂ ಮಸಾಲ 1 ಚಮಚ ಹಾಕೊಳ್ಳೋಣ. ಆಮೇಲೆ ಚಾಟ್ ಮಸಾಲ ಒಂದು ಅರ್ಧ ಚಮಚ ಹಾಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮತ್ತು ನಾನು ಒಂದು ಅರ್ಧ ಬಟ್ಲ ಕಡ್ಲಿ ಹಿಟ್ಟು ಹುರ್ಕೊಂಡಿದ್ದೀನಿ. ಹುರಿದ್ ಅಂದ್ರೆ ಕಡ್ಲಿ ಹಿಟ್ಟಿನ ಹಸಿ ವಾಸನೆ ಹೋಗೋ ತಕ್ಕ ಹುರ್ಕೋಬೇಕು. ಹುರಿದ ಅದನ್ನ ಹಾಕೋಬೇಕು ನೋಡ್ರಿ ಈಗ ಇದ್ರಾಗ. ಈಗ ಇದನ್ನ ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡ್ರಿ ಈ ಥರ. ಈಗ ಏನು ಮಾಡೋಣ, ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಮತ್ತು ಈ ಮಿಶ್ರಣ ಒಂದಿಷ್ಟು ಮಿಶ್ರಣ ತಗೊಳ್ಳೋದು ನೋಡ್ರಿ. ಈ ಥರ ಹಿಂಗೆ ರೌಂಡ ಹಿಂಗೆ ಚಪ್ಪಟ್ ಮಾಡ್ಕೊಳ್ಳೋದ. ಮತ್ತು ಇದಕ್ಕೊಂದು ಹಿಂಗೆ ಗೋಡಂಬಿ ಹಚ್ಚಿ ಈ ಥರ ಮಾಡ್ಕೋಬೇಕು ನೋಡ್ರಿ. ಅದೇ ಥರ ಎಲ್ಲ ಟಿಕ್ಕಿಗಳನ್ನ ಮಾಡ್ಕೊಳ್ಳೋಣ ನೋಡ್ರಿ. ಈಗ ವೀಕ್ಷಕರೇ, ನೋಡ್ರಿಲ್ಲ ಈ ಥರ ಎಲ್ಲ ಕಬಾಬ್ ಮಾಡ್ಕೊಂಡಿದ್ದೇನೆ. ಈಗ ಏನು ಮಾಡೋಣ, ಇವನ್ನ ಶೆಲ್ಲೋ ಫ್ರೈ ಮಾಡೋಣ ಬರ್ರಿ. ವೀಕ್ಷಕರೇ, ಒಂದು ಪ್ಯಾನ್ ತೊಗೊಂಡಿದ್ದೇನೆ. ಈಗ ಇದ್ರಾಗ ಒಂದು 4 ಚಮಚ ಎಣ್ಣೆ ಹಾಕೊಳ್ಳೋಣ ನೋಡ್ರಿ. ಎಣ್ಣೆ ಬಿಸಿ ಆಗಲಿ. ವೀಕ್ಷಕರೇ, ಎಣ್ಣೆ ಬಿಸಿ ಆಗೈತಿ. ಗ್ಯಾಸ್ ಫ್ಲೇಮ್ ಮೀಡಿಯಮ್ ಮಾಡೋಣ. ಮತ್ತೀಗ ಒಂದೊಂದು ಕಬಾಬ ಈ ಪ್ಯಾನ್ನಾಗ ಇಟ್ಕೊಳ್ಳೋಣ ನೋಡ್ರಿ. ಈಗ ಮೀಡಿಯಂ ಫ್ಲೇಮ್ ಮೇಲೆ ಆ ಸೈಡ್ ಫ್ರೈ ಆಗೋಣ, ಈ ಕಡೆ ಹೊಳ್ಸ್ಕೊಳ್ಳೋಣ. ವೀಕ್ಷಕರೇ, ಈಗ ಒಂದು ಸೈಡ್ ಫ್ರೈ ಆಗ್ಯಾವ ನೋಡ್ರಿ. ಈಗ ಇವತ್ತನ್ನ ಸಾವಕಾಶ ಹೊಳ್ಸ್ಕೊಳ್ಳೋಣ. ಈಗ ಆ ಸೈಡನು ಒಂದು 2-3 ನಿಮಿಷ ಫ್ರೈ ಆಗೋ ತನಕ ಬಿಡ್ಬೇಕು. ವೀಕ್ಷಕರೇ, ಫ್ರೈ ಆಗ್ಯಾವ ನೋಡ್ರಿ. ಈಗ ಈ ಕಡೆ ಹೊಳ್ಸ್ಕೊಳ್ಳೋಣ ಈ ಥರ ನೋಡ್ರಿ. ಇಲ್ಲೇ ಈಗ ಇವ ಹರಾಬರ ಕಬಾಬ ರೆಡಿ ಆಗ್ಯಾವು. ಇವತ್ನೀಗ ಒಂದು ಪ್ಲೇಟ್ನ್ಯಾಗ ತಕ್ಕೊಳ್ಳೋಣ ನೋಡ್ರಿ ಒಂದೊಂದು. ವೀಕ್ಷಕರೇ, ಅದೇ ಥರ ಈಗ ಉಳಿದು ಕಬಾಬನ್ನು ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ, ಇದೇ ಪ್ಯಾನ್ಯಾಗ ಏನು ಮಾಡೋಣ, ನಾವು ಒಂದು ಅರ್ಧ ಬಟ್ಲ ಹಸಿ ವಟಾಣಿನ ಹುರ್ಕೊಳ್ಳೋಣ. ಅಂದರೆ ಕಬಾಬ್ ಜೋಡೆ ಸೈಡಕ್ಕೆ ಚಲೋ ಹತ್ತಾವ ನೋಡ್ರಿ ತಿನ್ನಾಕ. ಹುರ್ಕೊಂಡ ಗ್ಯಾಸ್ ಆಫ್ ಮಾಡೋಣ.
ಆಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೊಂಡು ನೋಡ್ರಿ, ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇವತ್ತನ್ನ ಕಬಾಬ್ ಜೋಡೆ ಸೈಡಕ್ಕೆ ಇವತ್ತನ್ನ ಇಟ್ರೆ ಭಾರಿ ಮಸ್ತ್ ಹತ್ತದ ನೋಡ್ರಿ ಕಬಾಬ್. ನೋಡಿದಿರಲ್ಲ ವೀಕ್ಷಕರೇ, ಎಷ್ಟು ಮಸ್ತಾಗಿ ಹರಾಬರ ಕಬಾಬ್ ರೆಡಿ ಆಯ್ತಂತ. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನನ್ನ ಈ ವಿಡಿಯೋ ನಿಮಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.